ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ನಂದು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಹುಷಾರಿಲ್ಲ, ಸೊ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇದೊಂದು 3-4 ಡೇಸ್ದು ವಿಡಿಯೋ ಇತ್ತು, ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ. ನಾನು ಡಿ ಮಾರ್ಟಿಗೆ ಹೋಗ್ತಾಯಿದ್ವಿ, ಅವತ್ತು ಝೂಡಿಯಾಗೆ ಹೋಗಿದ್ವಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಮಕ್ಕಳಿಗೆ ಬಟ್ಟೆ, ಆಮೇಲೆ ನನಗೂ ಬಟ್ಟೆಗಳಿರಲಿಲ್ಲ. ಬಟ್ಟೆ ಅಂದರೆ ಲೆಗ್ಗಿನ್ಸ್ ಎಲ್ಲ ಬೇಕಿತ್ತು. ಸೊ ಅಮ್ಮಗೆ ಬಿಸ್ಕೆಟು ಅದು ಇದು ಎಲ್ಲ ಬೇಕಿತ್ತು. ಸೊ ಅದಕ್ಕೋಸ್ಕರ ಹೋದ್ವಿ. ಝೂಡಿಯೋದಲ್ಲಿ ಫುಲ್ಲು ಈ ಥರ ಐಟಮ್ಸ್ ಇರುತ್ತೆ, ಫ್ಯಾಷನ್ ಐಟಮ್ಸು, ಬಟ್ಟೆಗಳು ಈ ಥರ ಇರುತ್ತೆ. ಸೊ ಇಲ್ಲಿ ಹೋಗಿದ್ವಿ. ಇಲ್ಲಿ ನನಗೇನು ಇಷ್ಟ ಆಗಿಲ್ಲ, ಸ್ವಲ್ಪ ನೆಲ್ ಪಾಲಿಶು ಅದು ಇದು ತೊಗೊಂಡೆ ಅಷ್ಟೇ. ಅಲ್ಲಿಂದ ಮತ್ತೆ ನಾನು ಡಿ ಮಾರ್ಟಿಗೆ ಬಂದ್ವಿ. ಡಿ ಮಾರ್ಟಲ್ಲಿ ಎಲ್ಲ ಪರ್ಚೇಸ್ ಮಾಡಿದ್ವಿ. ಏನೇನೋ ಒಂದು ಅಮ್ಮಗೆ ಬಿಸ್ಕೆಟ್ಗಳು ಬೇಕಿತ್ತು, ಮತ್ತು ಏನೇನೋ ತಗೊಳಕ್ಕೆ ಹೋಗಿ ಏನೇನೋ ತೊಗೊಂಡು ಬಂದ್ವಿ. ಇಲ್ಲಿ ನೋಡಿ ಬಿಸ್ಕೆಟ್ಗಳಿದೆ, ಆಮೇಲೆ ಕಿಚನ್ ಟವಲ್ಸ್ ಬೇಕಿತ್ತು, ಅದು ಒಂದು 2-3 ತೊಗೊಂಡೆ. ಟೈಮ್ ಬೇರೆ ಆಗಿಬಿಟ್ಟಿತ್ತು, ಏನು ತೊಗೊಳೋದು ಏನು ಬಿಡೋದು ಅಂತ ಆಗೋಗಿತ್ತು. ಸೊ ಏನೋ ತೊಗೊಳ್ಲಿಕ್ಕೆ ಅದೇ ಹೋಗಿಬಿಟ್ಟು ಏನೇನೋ ತೊಗೊಂಡ್ಬಿಟ್ಟು ಬಂದ್ವಿ. ಟೈಮು ಇವಾಗ 10 ಗಂಟೆ ಆಗೋಯಿತು. ಮನೆಗೆ ಹೋಗಿ ನಾನು ಅಡುಗೆ ಮಾಡಬೇಕಿತ್ತು, ಅದಕ್ಕೋಸ್ಕರ ಹೋಗಬೇಕು ಅನ್ನೋದಿರಲಿಲ್ಲ. ಆದ್ರೂ ಹೋಗೋಣ ಅಂತ ಹೇಳಿದ್ರಲ್ವ, ಸುಮ್ಮನೆ ತಿರುಗಾಡ್ಕೊಂಡು ಬರೋಣ ಅಂತ ಹೋದ್ವಿ. ಸೊ ಅಲ್ಲಿ ಹೋದರೆ ಟೈಮ್ ಬೇರೆ ಆಗಿತ್ತು. ಸೊ ಮನೆಗೆ ಬಂದ್ವಿ, ನಾವು ಆಟೋ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಏನೇನು ತೊಗೊಂಡು ಬಂದ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಓಪನ್ ಮಾಡ್ತಾಯಿದ್ದಾರೆ ಏನೇನು ತೊಗೊಂಡು ಬಂದ್ವಿ ಅಂತ ಹೇಳಿ. ನಮ್ಮ ಮನೆಯವರು ಕೂಡ ಲೇಟಾಗಿ ಬಂದಿದ್ದಾರೆ, ಅವರು ಕೂಡ 10 ಗಂಟೆಗೆ ಬಂದಿದ್ದಾರೆ. ನಾನಿವಾಗ ಇವರೆಲ್ಲ ಇದನ್ನೆಲ್ಲ ಓಪನ್ ಮಾಡ್ಕೊತ ಕೂತ್ಕೊಂಡಿದ್ರು ಏನೇನು ತಂದಿದ್ರು ಅಂತ ಹೇಳಿ. ನಾನು ಅಡುಗೆ ಅನ್ನಕ್ಕಿಟ್ಟು ಟೊಮೊಟೊ ಗೊಜ್ಜು ಮಾಡೋಣ ಅಂದ್ಕೊಂಡು ಎಲ್ಲ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ನಾನು ಹೋದೆ. ಇವರೆಲ್ಲ ತೆಗೆದು ನೋಡ್ತಾಯಿದ್ರು ಏನೇನು ತಂದಿದ್ವಿ ಅಂತ ಹೇಳಿ. ಸ್ವಲ್ಪ ಮನೆಗೂ ಅಂದರೆ ಅದು ಇದು ಏನೋ ಬೇಕಿತ್ತು, ಸೋಯಾಬೀನ್, ಆಮೇಲೆ ಫ್ರಿಜ್ಜಲ್ಲಿ ಇಡೋಕ್ಕೆ ಸ್ವಲ್ಪ ಬಾಕ್ಸ್ಗಳು ಬೇಕಿತ್ತು. ಬಾಕ್ಸೆಲ್ಲ ತುಂಬ ದೊಡ್ಡದಿತ್ತು, ಫ್ರಿಜ್ಜಲ್ಲೆಲ್ಲ ಇಡ್ಲಿಕ್ಕಾಗಲ್ಲ. ಹಳೇದನ್ನೆಲ್ಲ ತೆಗೆದುಬಿಟ್ಟಿದ್ದೆ ನಾನು. ಸೊ ಅದಕ್ಕೋಸ್ಕರ ಸ್ವಲ್ಪ ಬಾಕ್ಸ್ ತೊಗೊಂಡ್ವಿ. ಬಾಕ್ಸ್ಗಳು ಅಕ್ಷಯ್ಗೆ ಟೀ ಕಪ್ಪು ಎಷ್ಟು ಹೊಡೆದಾಕ್ತಾರೆ, ಆದರೂ ಮತ್ತೊಂದು ಸರಿ ಹೋದಾಗ ತೊಗೊಂಡು ಬಾ ಅಂತಾರೆ. ಸೊ ಅದನ್ನು ತೊಗೊಂಡ್ವಿ. ಆಮೇಲೆ ಟವಲ್ಗಳು ಬೇರೆ ಥರ ಟವಲ್ ತೊಗೊಂಡು ಬರ್ತಾರೆ. ಸೊ ಏನದು ಸ್ವಲ್ಪ ದಪ್ಪಗಿರುತ್ತೆ ಟವಲು, ಅದು ತಲೆಗೆಲ್ಲ ನೀರೆಲ್ಲ ಸರಿಯಾಗಿ ಹೋಗೋದೇ ಇಲ್ಲ ಒರೆಸಿದ್ರೆ. ಸೊ ಅದಕ್ಕೋಸ್ಕರ ಟವಲ್ಗಳು ತೊಗೊಂಡೆ. ನಮ್ಮ ಮನೆಯವರಿಗೆ ಟೀ ಶರ್ಟು, ಆಮೇಲೆ ನಾನೊಂದೆರಡು ಡ್ರೆಸ್ ತೊಗೊಂಡೆ. ಹಿಟ್ಟಿನ ಜರಡಿ ಅಂತೆ ಏನೋ ತೊಗೊಳಕ್ಕೆ ಹೋಗ್ಬಿಟ್ಟು ಏನೇನೋ ಕೈಗೆ ಸಿಗುತ್ತೆಲ್ಲ ತೊಗೊಂಡು ಬಂದಿದ್ದೀವಿ. ಇದೇ 2 ಡ್ರೆಸ್ ತೊಗೊಂಡೆ ನಾನು. ಚೆನ್ನಾಗಿದೆ, ಮನೆಗೆ ಹಾಕ್ಕೊಳ್ಲಿಕ್ಕೆ ನೈಟಿಗಿಂತ ನನಗೆ ಅದೇ ಬೆಟರ್ ಅನ್ನಿಸ್ತು. ಸೊ ಆ ಥರ ತೊಗೊಂಡು ಬಂದೆ. ಬಾಕ್ಸ್ಗಳು ಕಿಚನ್ನಲ್ಲಿ ಬಾಕ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ, ಡಬ್ಬಗಳು. ಸೊ ಅದನ್ನು ತೋರಿಸ್ತೀನಿ ಏನೇನು ಡಬ್ಬ ತೊಗೊಂಡೆ ಅಂತ ಹೇಳಿ. ಅದು ನಮಗೆ ಸೆಲ್ಫ್ ಚಿಕ್ಕದ್ರೆ ಇರೋದ್ರಿಂದ ಅಲ್ಲಿ ಸಾಲೋದೇ ಇಲ್ಲ. ಸೊ ಇದೆರಡು ಬಾಸ್ಕೆಟ್ ತೊಗೊಂಡೆ. ಬಕೀಟ್ ಅದು ಒಗೆಯೋ ಬಟ್ಟೆ ಹಾಕಿಡ್ಲಿಕ್ಕೆ, ಅದು ಇದು ಏನಾದರೂ ಐಟಮ್ಸು ಅಲ್ಲೆಲ್ಲ ಟೇಬಲ್ ಮೇಲೆಲ್ಲ ಇಟ್ಟಿದ್ದಾರೆ, ಅದನ್ನೆಲ್ಲ ಹಾಕೋಣ ಅಂತ ತಂದೆ. ಇದೇ ಡ್ರೆಸ್ಸು ಗೌನ್ ಥರ ಚೆನ್ನಾಗಿದೆ, ಹೊರಗಡೆನೇ ಹಾಕೊಳ್ಬೋದು. ನನಗೆ ಮನೆಗೆ ಹಾಕಲಿಕ್ಕೆ ಅದು ಇಷ್ಟ ಆಯಿತು, ಅದಕ್ಕೆ ತೊಗೊಂಡು ಬಂದೆ. ನಮ್ಮ ಮನೆಯವರಿಗೆ 2 ಟೀ ಶರ್ಟು, ಹಾಗೆಯೇ ನಾನಿಲ್ಲಿ ಟೊಮೊಟೊ ಗೊಜ್ಜು ಮಾಡಿಕೊಂಡೆ. ಇವಾಗ 10:30 ಆಯಿತು ಟೈಮು.
ಅನ್ನನೂ ಮಾಡಿಕೊಂಡೆ. ಎಲ್ಲರೂ ಇವಾಗ ಸಾಕು ಅಂತ ಹೇಳಿದರು. ಅದಕ್ಕೆ ಒಂದು ಮೊಟ್ಟೆ ಒಡೆದಾಕ್ಬಿಟ್ಟು ನಮ್ಮ ಕಿರಣನಿಗೆ ಈ ಥರ ಮಾಡಬೇಕು, ಅವನಿಗೆ ಇಷ್ಟ ಆಗುತ್ತೆ. ಸೊ ಸಪ್ರೇಟಾಗಿ ಸ್ವಲ್ಪ ಟೊಮೊಟೊ ಗೊಜ್ಜು ಎತ್ತಿಟ್ಕೊಂಡು ಇವ್ರು ನನಗೆಲ್ಲ ನೆಲ್ಲಿಕಾಯಿ ಕಟ್ ಮಾಡಿಕೊಡ್ತಾ ಇದ್ದಾರೆ. ಜ್ಯೂಸ್ ಮಾಡಿಕೊಂಡು ನಾನು ಇಟ್ಕೊಂಡಿರ್ತೀನಿ ಅದನ್ನು, ನೆಲ್ಲಿಕಾಯಿ ಜ್ಯೂಸ್. ಸೊ ನಾನು ಮೊನ್ನೆ ಎಲ್ಲ ನನಗೆ ಟೀ ಶರ್ಟ್ ಎಲ್ಲ ತಂದಿದ್ದರು ದೀಪಾವಳಿ ಹಬ್ಬದಲ್ಲಿ. ಅದನ್ನ ಇವತ್ತು ಹಾಕ್ಕೊತಾ ಇದ್ರು, ಒಂದು ಹಾಕ್ಕೊಂಡು ತೋರಿಸಿದ್ದೀನಿ. ಮೊದಲೆಲ್ಲ ಹಾಕ್ಕೊತಾ ಇದ್ದೆ, ಇವಾಗ ನಾನು ಹಾಕ್ಕೊತಾ ಇಲ್ಲ.